100 ರೂಪಾಯಿಯ ಒಂದು ವಾಚ್ ತಗೊಳ್ಳೋದಕ್ಕೆ ಮಿನಿಸ್ಟರ್ಗಳ ಕಡೆಯಿಂದ ರೆಕಮೆಂಡೇಶನ್ ತಗೊಬರ್ತಿದ್ರು ಅಂದರೆ ನೀವು ನಂಬ್ತೀರಾ? ಒಬ್ಬ ಫಾರಿನರ್ ಮಾಡಿದಂತಹ ಒಂದು ಸಣ್ಣ ಅವಮಾನ ಇಂಡಿಯಾದಲ್ಲಿ ಎಂಥ ಮ್ಯಾಜಿಕ್ ಮಾಡ್ತು ಅಂದರೆ ಇವತ್ತು ನಾವು ನಮ್ಮ ವಿಚಾರವಾಗಿ ಗರ್ವ ಪಡೋ ರೀತಿ ಮಾಡಿದೆ. ಈ ಸ್ಟೋರಿ ಶುರುವಾಗೋದು ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕಂತಹ ಹೊಸದರಲ್ಲಿ. ಪ್ರಧಾನಿ ನೆಹರೂರವರಿಗೆ ಯಾರೋ ಒಬ್ರು ಕಾಸ್ಟ್ಲಿ ಆದಂತಹ ಸ್ವಿಫ್ಟ್ ವಾಚನ್ನು ಗಿಫ್ಟ್ ಮಾಡಿದ್ರು. ಅದನ್ನು ನೋಡಿ ನೆಹರೂರವರು ನಮ್ಮ ಇಂಡಿಯಾದಲ್ಲೂ ಈ ಥರದ ವಾಚ್ ಮಾಡೋದಕ್ಕೆ ಸಾಧ್ಯನಾ ಅಂತ ಕೇಳಿಕೊಂಡ್ರು. ಅದನ್ನು ಕೇಳಿಸ್ಕೊಂಡಂತಹ ಒಬ್ಬ ಫಾರಿನರ್ ನೆಹರೂರವ್ರ ಮುಂದೆ ನಕ್ಕಿದ್ನಂತೆ. ಭಾರತದ ಕೈಲಿ ಇಂಥ ಕಾಂಪ್ಲೆಕ್ಸ್ ಇಂಜಿನಿಯರಿಂಗ್ ಕೆಲಸ ಸಾಧ್ಯನಾ ಅನ್ನೋದು ಅವನ ಯೋಚನೆ ಆಗಿತ್ತು. ಆದರೆ ಆ ವ್ಯಂಗ್ಯನ ನಮ್ಮವರು ಒಂದು ಬಿಗ್ ಚಾಲೆಂಜ್ ಆಗಿ ತಗೊಂಡ್ರು. ಗೌರ್ನಮೆಂಟ್ ತಮ್ಮದೇ ಆದಂತಹ ಒಂದು ಮೊದಲ ಸ್ವದೇಶಿ ವಾಚ್ ಮಾಡೋದಕ್ಕೆ ಪ್ರಾಜೆಕ್ಟನ್ನು HMTಗೆ ಕೊಡ್ತು. ಆಗ HMT ಬಳಿ ವಾಚ್ ಮಾಡ್ತಕ್ಕಂತಹ ಟೆಕ್ನಾಲಜಿ ಇರಲಿಲ್ಲ, ಎಕ್ಸ್ಪೀರಿಯನ್ಸ್ ಕೂಡ ಇರಲಿಲ್ಲ. ಆಗ ನಮ್ಮ ಹೆಲ್ಪಿಗೆ ಬಂದಿದ್ದೆ ಜಪಾನಿನ ಸಿಟಿಜನ್ ವಾಚ್ ಕಂಪನಿ. ಅವ್ರ ಜೊತೆ ಸೇರಿ 1961ರಲ್ಲಿ ನಮ್ಮ ಬೆಂಗಳೂರಿನಲ್ಲೇ ಮೊದಲ ವಾಚ್ ಫ್ಯಾಕ್ಟ್ರಿ ಶುರುವಾಯಿತು. 200 ಇಂಜಿನಿಯರ್ಗಳು ಜಪಾನ್ಗೆ ಹೋಗಿ ಟ್ರೈನಿಂಗ್ ತಗೊಂಡು ಬಂದರು. ಇಂಡಿಯಾದ ಮೊದಲ ಮೆಕ್ಯಾನಿಕಲ್ ವಾಚ್ ಲಾಂಚ್ ಮಾಡಿದರು. ಬೆಲೆ ಆವತ್ತಿಗೆ 100 ರೂಪಾಯಿ. ಇಲ್ಲಿಂದ HMTಯ ಹೊಸ ಎರಾ ಶುರುವಾಯಿತು. ಡಿಮ್ಯಾಂಡು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ 1978ರಲ್ಲಿ ತುಮಕೂರಿನಲ್ಲಿ ಒಂದು ದೊಡ್ಡ ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಕಟ್ಟಿದ್ರು. ಅದಾದಮೇಲೆ 1985ರಲ್ಲಿ ಉತ್ತರಾಖಂಡದ ರಾಣಿಬಾಗ್ನಲ್ಲೂ ಕೂಡ ಮತ್ತೊಂದು ಫ್ಯಾಕ್ಟ್ರಿ ಓಪನ್ ಆಯಿತು. 1991ಕ್ಕೆ ಬರೋ ಅಷ್ಟರಲ್ಲಿ HMTಯ ಕ್ರೇಜ್ ಯಾವ ಲೆವೆಲ್ ಹೋಯಿತು ಅಂದರೆ ಆ ಒಂದೇ ವರ್ಷದಲ್ಲಿ 7 ಮಿಲಿಯನ್ಗಿಂತ ಹೆಚ್ಚು ವಾಚ್ಗಳನ್ನು ಅಂದರೆ 70 ಲಕ್ಷಕ್ಕಿಂತಲೂ ಹೆಚ್ಚು ವಾಚ್ಗಳನ್ನು ಮಾರಿದ್ರು. ಅಂದರೆ ಬರೋಬ್ಬರಿ 300 ಕೋಟಿ ರೂಪಾಯಿನ ಆದಾಯ ಆ ಟೈಮ್ನಲ್ಲಿ ಬಂತು. ಆ ಟೈಮ್ನಲ್ಲಿ ಇಂಡಿಯಾದ 90% ವಾಚ್ ಮಾರ್ಕೆಟ್ ಬರೀ HMT ಕಂಟ್ರೋಲ್ನಲ್ಲಿತ್ತು. ಅದಕ್ಕೋಸ್ಕರ HMTಗೆ ದ ಟೈಮ್ ಮೇಕರ್ ಆಫ್ ದ ನೇಷನ್ ಅಂದರೆ ದೇಶದ ಸಮಯ ಪಾಲಕ ಅನ್ನೋ ದೊಡ್ಡ ಟೈಟಲ್ ಕೂಡ ಸಿಕ್ತು. ಮೊದಲನೇ ಸ್ಯಾಲರಿಯ ಗಿಫ್ಟ್ ಆಗಿರ್ಬೋದು, ರಿಟೈರ್ಮೆಂಟ್ ಆಗಿರ್ಬೋದು, ಅಥವಾ ಮದುವೆನಲ್ಲಿ ಗಂಡಿಗೆ ಕೊಡೋದಕ್ಕಾಗ್ಬೋದು, ಎಲ್ಲದಕ್ಕೂ ಜನರ ಫಸ್ಟ್ ಚಾಯ್ಸ್ ಈ HMT ವಾಚ್. ಒಂದು ಸೂಜಿ ಮಾಡೋದಕ್ಕೆ ಒದ್ದಾಡ್ತಿದ್ದಂತಹ ಕಾಲದಲ್ಲಿ ಕಾಂಪ್ಲೆಕ್ಸ್ ಇಂಜಿನಿಯರಿಂಗ್ ಅನ್ನ ಕಟ್ಟಿದಂತಹ ದೇಶ ನಮ್ಮದು. ನಾನು ಕಟ್ಟಿದ ಮೊದಲನೇ ವಾಚ್ ಕೂಡ HMTಯ ವಿಜಯ್. ನಮ್ಮ ತಂದೆಗೆ ಅವ್ರ ಮದುವೆನಲ್ಲಿ ನಮ್ಮ ತಾಯಿಯ ತಂದೆ ಗಿಫ್ಟ್ ಮಾಡಿದ್ರಂತೆ. ಇದನ್ನ ವರದಕ್ಷಿಣೆ ಅಂತ ಹೇಳ್ಬೋದು. ಈ ವರದಕ್ಷಿಣೆ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ಇದೆ, ಅದನ್ನು ನಾಳೆ ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇವತ್ತಿಗೆ HMT ಆಲ್ಮೋಸ್ಟ್ ಸಾಯೋ ಸ್ಥಿತಿನಲ್ಲಿದೆ. ಅದನ್ನು ಉಳಿಸ್ಕೋಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. HMTಯ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.